ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಪ್ರಜ್ವಲ್. ನಮ್ಮ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ. ನಾನು ಅಂದರೆ ಅವ್ರಿಗೆ ತುಂಬ ಇಷ್ಟ. ನನಗೆ ಚಿಕ್ಕ ವಯಸ್ಸಿಂದನೂ ಬರೀ ಆಂಟಿನ ಕಂಡ್ರೆ ತುಂಬ ಇಷ್ಟ. ರೋಡಲ್ಲಿರೋ ಎಲ್ಲ ಆಂಟಿನೂ ಕದ್ದು ನೋಡೋದೆ ನನ್ನ ಪ್ರತಿನಿತ್ಯದ ಕೆಲಸ. ಇಷ್ಟೆಲ್ಲ ಇದ್ದರೂ ಕೂಡ ಓದೋದ್ರಲ್ಲಿ ನಾನು ತುಂಬ ಮುಂದೆ ಇದ್ದೆ. ತುಂಬ ಚೆನ್ನಾಗಿ ಓದ್ತಿದ್ದೆ. 10ನೇ ತರಗತಿನಲ್ಲಿ ಒಂದು ಒಳ್ಳೆ ಅಂಕನೂ ಪಡ್ಕೊಂಡಿದ್ದ. ಪಕ್ಕದ ಊರಲ್ಲಿ ಕಾಲೇಜಿಗೆ ಸೇರಿಸಿದ್ರು. ಕಾಲೇಜಿಗೆ ಹೋಗಿ ಬಂದು ಮಾಡ್ತಿದ್ದೆ. ಒಮ್ಮೆ ಕಾಲೇಜಿಂದ ಮನೆಗೆ ಬಂದಾಗ ಮನೆಯಲ್ಲಿ ಒಂದು ಸುಂದರವಾದ ಹುಡುಗಿ ಸೋಫಾ ಮೇಲೆ ಕೂತಿದ್ಲು. ನಾನು ಅವಳನ್ನೇ ನೋಡಿ ಸುಮ್ಮನೆ ರೂಮಿಗೆ ಹೊರಟೋದೆ. ಅವಳು ಕೂಡ ನನ್ನನ್ನೇ ನೋಡ್ತಾ ನಕ್ಕಳು. ನಾನು ಏನೂ ಪ್ರತಿಕ್ರಿಯೆ ಕೊಡಲಿಲ್ಲ. ನಾನು ರೂಮ್ಗೆ ಹೋಗಿ ಬಟ್ಟೆ ಚೇಂಜ್ ಮಾಡಿಕೊಂಡು ಮಂಚದ ಮೇಲೆ ಮಲಗಿದ್ದೆ. ಅಮ್ಮ ಕರೆದ್ಲು. ನಾನು ಎದ್ದು ಹೊರಗಡೆ ಬಂದಾಗ ಅಮ್ಮ ಹೇಳಿದ್ಲು, ಈ ಹುಡುಗಿ ನಮ್ಮ ರೋಡಿನ ಕೊನೆಗೆ ಮನೆಯವಳು. ಹೆಸರು ಪವಿತ್ರ ಅಂತ. 10ನೇ ತರಗತಿ ಓದ್ತಿದ್ದಾಳೆ. ಏನೋ ಓದೋದಕ್ಕೆ ಗೊತ್ತಾಗ್ತಿಲ್ವಂತೆ. ಅವರಮ್ಮ, ನಿಮ್ಮ ಮಗ ಚೆನ್ನಾಗಿ ಓದ್ತಾನೆ, ನನ್ನ ಮಗಳಿಗೂ ಸ್ವಲ್ಪ ಓದ್ಕೊಡೋದಕ್ಕೆ ಹೇಳಿ ಅಂತ ಕಳಿಸ್ಕೊಟ್ಟಿದ್ದಾಳೆ. ಸ್ವಲ್ಪ ಅದೇನು ಅಂತ ನೋಡು ಅಂತ ಹೇಳಿ ಅಡುಗೆ ಮನೆಗೆ ಹೊರಟೋದ್ಲು. ನಾನು ಪವಿತ್ರಾಳನ್ನೇ ನೋಡಿದೆ. 10ನೇ ತರಗತಿ ಹುಡುಗಿ ಥರ ಅನ್ನಿಸ್ಲೇ ಇಲ್ಲ. ಮೈ ಕೈ ತುಂಬಿಕೊಂಡು ತುಂಬ ಸುಂದರವಾಗಿ ಕಾಣಿಸ್ತಿದ್ಲು. ಬಾ ಅಂತ ಹೇಳಿ ನನ್ನ ರೂಮಿಗೆ ಕರ್ಕೊಂಡು ಹೋಗಿ ಪಾಠ ಹೇಳ್ಕೊಡೋದಕ್ಕೆ ಶುರು ಮಾಡಿದೆ. ಆದರೆ ಅವಳ ಸೌಂದರ್ಯನ ನೋಡಿ ನನಗೆ ತಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಒಂದು 2-3 ದಿನ ಚೆನ್ನಾಗಿ ಪಾಠ ಹೇಳಿಕೊಟ್ಟು ಆಮೇಲೆ ನಿಧಾನವಾಗಿ ಅವಳನ್ನು ಮುಟ್ಟೋದಕ್ಕೆ ಶುರು ಮಾಡಿದೆ. ಅವಳು ಕೂಡ ನಾಚ್ತಾ ನಗ್ತಾ ನನಗೆ ಸಹಕರಿಸಿದ್ಲು ಶುರು ಮಾಡಿದ್ಲು. ಒಂದಿನ ಅಮ್ಮ ಮತ್ತು ಅಪ್ಪ ಇಬ್ಬರು ಯಾರ್ದೋ ಮದುವೆ ಇದೆ ಅಂತ ಹೊರಟೋಗಿದ್ರು. ಪವಿತ್ರ ನನ್ನ ಮನೆಗೆ ಬಂದಳು. ನಾನು ಇದೇ ಸರಿಯಾದ ಸಮಯ ಅಂತ ಅಂದ್ಕೊಂಡು ಅವತ್ತು ನನ್ನ ಆಸೆನ ಅವಳ ಹತ್ರ ತೀರಿಸ್ಕೊಂಡೆ. ಅವಳಿಗೆ ಮೊದಲನೇ ಸಲ ಅಂತ ಕಾಣಿಸುತ್ತೆ. ಅಳ್ತಾ ಕಿರ್ಚಾಡ್ತಿದ್ಲು. ನಾನು ಅವಳ ಬಾಯಿನ ಗಟ್ಟಿಯಾಗಿ ಮುಚ್ಚಿ ನನ್ನ ಆಸೆನ ತೀರಿಸ್ಕೊಂಡೆ. ಅದಾದಮೇಲೆ ಅವಳು ಅಳ್ತಾ, ನಾನಿನ್ಮೇಲೆ ನಿನ್ನ ಮನೆಗೆ ಬರೋದಿಲ್ಲ, ನೀನು ಏನೇನೋ ಮಾಡ್ತೀಯಾ ಅಂತ ಹೇಳಿ ಹೊರಟೋದ್ಲು. ಅದಾದಮೇಲೆ ನಾನು ಪವಿತ್ರಾಳನ್ನು ನೋಡಲೇ ಇಲ್ಲ. ಹೀಗೆ 6 ತಿಂಗಳು ಕಳೀತು. ಒಮ್ಮೆ ಮಧ್ಯಾಹ್ನ ಕಾಲೇಜಿಗೆ ರಜಾ ಇತ್ತು. ನಾನು ನನ್ನ ರೂಮಲ್ಲಿ ಮಲಗಿದ್ದೆ. ಹೊರಗಿಂದ ಯಾರೋ ಜೋರಾಗಿ ಮಾತಾಡ್ತಾ ನಗ್ತಾ ಇರೋ ಶಬ್ದದಿಂದಾಗಿ ಎಚ್ಚರ ಆಯಿತು. ಯಾರು ಬಂದಿರಬಹುದು ಅಂತ ಎದ್ದು ಬರ್ಮುಡ ಚಡ್ಡಿನ ಸರಿ ಮಾಡಿಕೊಂಡು ಟೀ ಶರ್ಟ್ನ ಹಾಕ್ಕೊಂಡು ಮುಖ ಉಚ್ಕೊಳ್ತಾ ಹೊರಗಡೆ ಬಂದೆ. ಅಲ್ಲಿ ನೋಡ್ತೀನಿ, ಅಲ್ಲಿ ಅಮ್ಮನೊಂದಿಗೆ ಮಾತಾಡ್ತಾ ಕೂತಿದ್ದ ಸುಮಾರು ಮಧ್ಯ ವಯಸ್ಸಿನ ಹೆಂಗಸನ್ನು ನೋಡಿದೆ. ಅವರು ಕುಳಿತ ಭಂಗಿ, ಸೀರೆಯ ಸಂಧಿಯಲ್ಲಿ ಅವರ ಎದೆಯ ಸುಂದರ ಉಬ್ಬಿದ ಭಾಗ ಕಾಣಿಸ್ತಿತ್ತು. ಹಾಗೆ ಸ್ವಲ್ಪ ಕೆಳಗೆ ನೋಡಿದಾಗ ಬಿಳಿಯ ಸೊಂಟನೂ ಕಾಣಿಸ್ತು. ನೋಡೋದಕ್ಕೆ ಅಷ್ಟು ಸುಂದರ ಅನ್ನಿಸ್ದೇ ಇದ್ದರೂ ನನ್ನ ಹೆಜ್ಜೆಯ ಸದ್ದಿಗೆ ಅಮ್ಮ ನನ್ನ ಕಡೆ ತಿರುಗಿ, ಇವನೇ ನನ್ನ ಮಗ ಅಂತ ಅವ್ರಿಗೆ ಪರಿಚಯ ಮಾಡಿಸಿದ್ರು. ಬಾರೋ ಇಲ್ಲಿ, ಇವರು ಪವಿತ್ರಾಳ ಅಮ್ಮ ಅಂತ ಹೇಳಿದ್ರು. ನಂಗೆ ನಿಜವಾಗ್ಲೂ ನಂಬೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಅವರು ಪವಿತ್ರಾಳ ಅಕ್ಕ ಅನ್ಬಹುದು. ಹಾಗಿದ್ರು. ನಮ್ಮ ಹುಡುಗಿಗೆ ಪಾಠ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತೀಯಂತೆ. ಥ್ಯಾಂಕ್ಸ್ ಕಣಪ್ಪ. ಅದಕ್ಕೆಲ್ಲ ಥ್ಯಾಂಕ್ಸ್ ಹಾಕಿ ಬಿಡಿ ಅಂದೆ. ನೀವು ಮಾತಾಡ್ತಾ ಇರಿ, ಕಾಫಿ ತರ್ತೀನಿ ಅಂತ ಅಮ್ಮ ಒಳಗಡೆ ಎದ್ದು ಹೋದರು. ನಾನು ಅವ್ರ ಎದುರಿನ ಚೇರಲ್ಲಿ ಕೂತೆ. ಏನು ಮಾಡ್ತಾ ಇದೆಯಪ್ಪ ಅಂತ ನನ್ನ ಕೇಳಿದ್ರು. ನಾನು ಡಿಪ್ಲೊಮಾ ಮಾಡ್ತಾಯಿದ್ದೀನಿ ಆಂಟಿ ಅಂದೆ. ಅವರು ಮೂಲೆ ಕಡೆ ಕದ್ದು ನೋಡ್ತಾ, ನಿಮ್ಮನ್ನು ನೋಡಿದ್ರೆ ಪವಿತ್ರ ಅಮ್ಮ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ ಆಂಟಿ ಅಂದೆ. ಮತ್ತೆ ಅಂದರು, ನೀವು ಪವಿತ್ರ ಅಕ್ಕ ಅನ್ಬಹುದು, ಹಾಗಿದ್ದೀರಾ ಅಂದೆ. ಅವ್ರು ನನ್ನ ಕಡೆ ನೋಡಿ, ಎಲ್ಲರೂ ಹಾಗೆ ಅಂತಾರೆ ಅಂದರು. ನಿಜವಾಗ್ಲೂ ಹಾಗೇ ಇದ್ದೀರಾ ಆಂಟಿ ಅಂದೆ. ಆಂಟಿ ಹೆಮ್ಮೆಯಿಂದ ನನ್ನ ಕಡೆ ನೋಡಿದ್ರು. ಕದ್ದು ನೋಡೋ ನನ್ನ ಕಳ್ಳ ನೋಟ ಅವ್ರಿಗೆ ಕಾಣಿಸ್ಬಿಟ್ಟಿತ್ತು. ನೀನು ತುಂಬ ತುಂಟ ಇದೆಯಾ ಅಂದರು. ನಗಾಡಿದ್ರು. ಹಾಗೇನಿಲ್ಲ ಆಂಟಿ ಅಂದೆ.
ಇರಲಿ ಬಿಡು, ಪರವಾಗಿಲ್ಲ, ನಿನ್ನ ವಯಸ್ಸಿನ ಹುಡುಗರು ಹಾಗೇ ಇರಬೇಕು ಅಂದರು. ನಂಗೆ ಸ್ವಲ್ಪ ಧೈರ್ಯ ಬಂತು. ನೀವು ನಿಜವಾಗ್ಲೂ ಸುಂದರವಾಗಿದ್ದೀರಾ ಆಂಟಿ ಅಂದೆ. ಆಂಟಿ ನಕ್ಕು ಸುಮ್ಮನಾದರು. ಸ್ವಲ್ಪ ಹೊತ್ತಿಗೆ ಅಮ್ಮ ಕಾಫಿ ತಂದರು. ಕಾಫಿ ಕುಡಿದು ನಾನು ಹೊರಗಡೆ ನಡೆದು ಬಾತ್ರೂಮ್ ಕಡೆ ನಡೆದು ಆಂಟಿಯ ಒಬ್ಬು ತಗ್ಗುಗಳನ್ನು ನೆನೆಸ್ಕೊಂಡು ಕೈ ಕೆಲಸ ಮಾಡಿ ಮುಗಿಸಿ ಹೊರಗಡೆ ಬಂದೆ. ಪವಿತ್ರ ಸ್ಕೂಲ್ ಟೂರ್ಗೆ ಹೋಗಿದ್ದರಿಂದ ಪವಿತ್ರ ಇರಲಿಲ್ಲ. ಪವಿತ್ರ ರೂಮನ್ನೇ ಪವಿತ್ರ ಅಮ್ಮನಿಗೆ ಇರೋದಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ನನ್ನ ಹೊರಗಿನ ಓಡಾಟ ಎಲ್ಲನೂ ಮುಗಿಸಿ ಮನೆಗೆ ಬಂದು ಊಟ ಮುಗಿಸಿ ನಾನು ರೂಮ್ ಸೇರಿಕೊಂಡೆ. ಅಮ್ಮ ಮತ್ತು ಆಂಟಿ ಊಟ ಮಾಡಿ ಅವರವರ ರೂಮ್ ಸೇರಿದ್ರು. ನಾನು ನನ್ನ ರೂಮಲ್ಲಿ ನನ್ನ ಕಂಪ್ಯೂಟರಲ್ಲಿ CD ಹಾಕ್ಕೊಂಡು ರಾಮ್ ತೇರಿ ಗಂಗಾ ಮೊಯ್ಲಿ ಹಿಂದಿ ಪಿಕ್ಚರ್ನ ನೋಡ್ತಾ ಇದ್ದೆ. ಅದೇ ಸಮಯಕ್ಕೆ ಸರಿಯಾಗಿ ಆಂಟಿ ಏನು ಮಾಡ್ತಾ ಇದೆಯಪ್ಪ ಅಂತ ನನ್ನ ರೂಮಿಗೆ ಬಂದರು. ನನ್ನ ರೂಮಲ್ಲಿ ಕೂರೋದಕ್ಕೆ ಹೆಚ್ಚು ಜಾಗ ಇಲ್ಲದೆ ಇದ್ದರೂ ಬನ್ನಿ ಆಂಟಿ ಅಲ್ಲೇ ಬೆಡ್ ಮೇಲೆ ಕೂರೋದಕ್ಕೆ ಹೇಳಿದೆ. ಆಂಟಿ ಅಲ್ಲೇ ಕೂದ್ಲು. ಓ, ಸಿನಿಮಾ ನೋಡ್ತಾ ಇದೆಯಾ? ಯಾವುದಪ್ಪ ಅದು? ನಾನು ನೋಡ್ತೀನಿ, ನನಗೂ ನಿದ್ರೆ ಬರ್ತಾ ಇಲ್ಲ ಅಂದರು. ಅದಕ್ಕೇನಂತೆ ಆಂಟಿ? ನೋಡಿ ಆಂಟಿ ಅಂದೆ. ನನಗೂ ಅವರಲ್ಲಿದ್ದಾರೆ, ಅವ್ರ ಸೌಂದರ್ಯ ಸವಿಬೋದಲ್ಲ ಅಂತ. ಅದಕ್ಕಿಂತ ಮುಂದೇನೂ ಯೋಚನೆ ಮಾಡಲಿಲ್ಲ. ನನ್ನ ಪಕ್ಕದಲ್ಲಿ ಬೆಡ್ನ ಇನ್ನೊಂದು ತುದಿಗೆ ಕೂತೆ. ಆಂಟಿ ಅದ್ಯಾಕೆ ನನ್ನ ಪಕ್ಕದಲ್ಲೇ ಸರಿಯಾಗಿ ಕೂತ್ಕೋ ಅಂದರು. ನನಗೆ ಸ್ವರ್ಗಕ್ಕೆ ಒಂದೇ ಗೇಣು ಅನ್ನಿಸ್ತು. ಆಂಟಿ ಸಿನಿಮಾ ನೋಡೋದ್ರತ್ತ ಗಮನ ಇತ್ತು. ನನ್ನ ಗಮನ ಇಲ್ಲ ಆಂಟಿ ಮೇಲೆ. ನಾನು ಹೇಗಾದರೂ ಮಾಡಿ ಆಂಟಿನ ಮಾಡಲೇಬೇಕು ಅಂತ ಅಂದ್ಕೊಂಡು ನಿಧಾನಕ್ಕೆ ಆಂಟಿ ಸೀರೆ ಒಳಗೆ ಕೈ ಹಾಕ್ತೆ. ಆಂಟಿ ಏನೂ ಮಾತಾಡಲಿಲ್ಲ. ನಾನು ಆಂಟಿದು ಗೊತ್ತಾಗ್ಲಿಲ್ವೇನೋ ಅಂತ ಅಂದ್ಕೊಂಡು ಇನ್ನೂ ಮೌನವಾಗಿದ್ದೆ. ಆಂಟಿ ಆಗಲೂ ಏನೂ ಮಾತಾಡಲಿಲ್ಲ. ನನಗೆ ಯಾಕೋ ಡೌಟ್ ಆಗೋದಕ್ಕೆ ಶುರುವಾಯಿತು. ಆಂಟಿ ಗೊತ್ತಿದ್ದು ಸುಮ್ಮನೆ ಇದ್ದಾರೆ ಅಂತ. ನಾನು ಆಂಟಿ ಮುಖಾನೇ ನೋಡಿದೆ. ಆಂಟಿ ನನ್ನ ಕಡೆ ತಿರುಗಿ ಕೂಡ ನೋಡಲಿಲ್ಲ. ಈಗ ಇನ್ನೊಂದು ಧೈರ್ಯ ಬಂದು ಒಂದು ಮುತ್ತನ್ನ ಕೊಟ್ಟೇ ಬಿಟ್ಟೆ. ಆಂಟಿ ನಗ್ತಾ ನನ್ನ ಕಡೆ ನೋಡಿ, ಏನು ರಾಯರು ತುಂಬ ಮುಂದುವರಿತಾ ಇದ್ದೀರಾ ಅಂತ ಕೇಳಿದ್ಲು. ಆಗ ನಾನು, ಆಂಟಿ ನೀವು ನೋಡೋದಕ್ಕೆ ತುಂಬ ಸುಂದರವಾಗಿದ್ದೀರಾ. ನಿಮ್ಮನ್ನು ನೋಡ್ತಾ ಇದ್ದರೆ ನಾನು ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ನನ್ನ ಆಸೆ ಈಡೇರಿಸಿ ಅಂತ ಕೇಳಿಕೊಂಡೆ. ಆಗ ಆಂಟಿ ಸರಿ ಬಾ ಅಂತ ಹೇಳಿ ಲ್ಯಾಪ್ಟಾಪ್ನ ಎತ್ತಿಟ್ಟು ಮಂಚದ ಮೇಲೆ ಮಲ್ಕೊಂಡ್ರು. ನಾನು ಆಂಟಿ ಜೊತೆ ಮಲಗಿ ನನ್ನ ಆಸೆನ ತೀರಿಸ್ಕೊಂಡೆ. ಅದಾದಮೇಲೆ ಆಂಟಿ, ನಿನಗೆ ನಾನು ಇಷ್ಟ ಆದರೆ ನನ್ನ ಮಗಳು ಇಷ್ಟನಾ ಅಂತ ಕೇಳಿದ್ರು. ಆಂಟಿ ನಗ್ತಾ, ಅವತ್ತು ನೀನು ಪವಿತ್ರಾಳಿಗೆ ಮಾಡಿದ್ದಿನ ಅವಳು ಬಂದು ನನ್ನ ಹತ್ರ ಹೇಳಿದ್ಲು ಅಂತ ಹೇಳಿದ್ರು. ನಾನು ಹಾಗೆ ಆಂಟಿ ದಯವಿಟ್ಟು ತಪ್ಪಾಯಿತು ಕ್ಷಮಿಸ್ಬಿಡಿ ಅಂತ ಕೇಳಿದಾಗ, ಹೋಗಲಿ ಬಿಡು, ನನಗೇನು ಕೋಪ ಇಲ್ಲ. ಕೋಪ ಇದ್ದಿದ್ರೆ ಅವತ್ತೇ ಬಂದು ನಿನ್ನ ಮನೆಯಲ್ಲಿ ಜಗಳ ಮಾಡ್ತಿದ್ದೆ. ಅವಳಿಗೇನೂ ಗೊತ್ತಾಗೋದಿಲ್ಲ, ಬಂದು ನನ್ನ ಹತ್ರ ಹೇಳೇ ಬಿಟ್ಲು. ನೀನು ಸ್ವಲ್ಪ ತಡ್ಕೋಬೇಕಾಗಿತ್ತು ತಾನೇ ಅಂತ ಹೇಳಿದ್ರು. ನಾನು ನಾಚ್ತಾ, ದಯವಿಟ್ಟು ಕ್ಷಮಿಸ್ಬಿಡಿ ಆಂಟಿ ಅಂತ ಹೇಳಿದೆ. ಹೋಗಲಿ ಬಿಡು, ಅವಳಿಗೂ ಇದು ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆದರೂ ಅಮ್ಮ ಮಗಳನ್ನು ಇಬ್ಬರನ್ನೂ ಮಜಾ ಮಾಡಿದೆ. ಬೇಗನೆ ಸಿಕ್ತು ಅಂತ ಕೇಳಿದ್ರು. ಅದಕ್ಕೆ ನಾನು, ಅಯ್ಯೋ ಆಂಟಿ, ನನಗೆ ಪವಿತ್ರಾಗಿಂತ ನೀವೇ ತುಂಬ ಇಷ್ಟ ಆದ್ರಿ ಅಂತ ಹೇಳಿದಾಗ ಅವರು ನಗ್ತಾ, ಕಳ್ಳ ನೀನು ಅಂತ ಹೇಳಿ ನನ್ನ ರೂಮಿಂದ ಎದ್ದೋದ್ರು. ಇದಾದಮೇಲೆ ಆಂಟಿ ಅವಾಗವಾಗ ನನ್ನ ಮನೆಗೆ ಬಂದು ನನ್ನ ಹತ್ರ ಮಾಡಿಸ್ಕೊಂಡು ಹೋಗ್ತಿದ್ರು. ಆದರೆ ಪವಿತ್ರ ಮಾತ್ರ ನಮ್ಮ ಮನೆಗೆ ಬರ್ತಾನೇ ಇರಲಿಲ್ಲ. ಹೊರಗಡೆ ಎಲ್ಲಾದರೂ ಸಿಕ್ಕಿದ್ರೂ ಕೂಡ ನನ್ನನ್ನು ಮಾತಾಡಿಸ್ತಾನೇ ಇರಲಿಲ್ಲ, ನೋಡ್ತಾನೂ ಇರಲಿಲ್ಲ, ಹಾಗೆ ಹೋಗ್ಬಿಡ್ತಾ ಇದ್ಲು. ಹಾಗೆಲ್ಲ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಆದರೆ ಆಂಟಿ ಸಿಕ್ಕಿದ್ರಿಂದ ಆ ಬೇಜಾರನ್ನು ಹಾಗೇ ಕಳೆದು ಹೋಗ್ಬಿಡ್ತಾ ಇದ್ದೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಈ ಕತೆ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.